ವೀಕ್ಷಕರೇ, ಪೂರ್ಣ ಪ್ರಮಾಣದ ಡಿ ಕೆ ಸಂಪುಟ ಇನ್ನೂ ಕೂಡ ರಚನೆ ಆಗಿಲ್ಲ. ಆದರೆ ರಚನೆ ಆಗಿರುವಂಥ ಕೆಲವು ಮಿನಿಸ್ಟ್ರಿಗಳಲ್ಲಿ ಕೃಷ್ಣ ಬೈರೇಗೌಡರು ಬಹಳ ಆ್ಯಕ್ಟಿವ್ ಆಗಿದ್ದಾರೆ. ಇವತ್ತು ಕೂಡ BBMP ಮುಖ್ಯ ಕಚೇರಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ಎಂದಿನಂತೆ ತಮ್ಮದೇ ಆದ ಶೈಲಿಯಲ್ಲಿ ಇವತ್ತು ಅಧಿಕಾರಿಗಳನ್ನು ಕ್ಲಾಸ್ ತೆಗೆದುಕೊಳ್ಳುವಂಥ ಕೆಲಸ ಆಯಿತು. GBA ಮುಖ್ಯ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದರು. ಬೆಂಗಳೂರಿನಲ್ಲಿ ಸುಮಾರು 6,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ಸೇರಿದಂತೆ ಒಂದಿಷ್ಟು ವಿಷಯಗಳನ್ನು ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಇತ್ತು. ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮತ್ತೆ ಚಳಿ ಬಿಡಿಸಿದ್ದಾರೆ ಕೃಷ್ಣ ಬೈರೇಗೌಡರ ಅವರು. ಅಧಿಕಾರಿಗಳು ಒಂದಿಷ್ಟು ಸಮಜಾಯಿಷಿಯನ್ನು ಕೊಡ್ತಾರೆ. ಮರ ಗಿಡಗಳನ್ನು ಯಾಕೆ ನೆಟ್ಟಿಲ್ಲ ಅನ್ನೋದ್ರ ಬಗ್ಗೆ, ಅಥವಾ ಈಗ ಜುಲೈ ತಿಂಗಳು ಬಂತು, ಸಾಧಾರಣವಾಗಿ ಜೂನ್ ತಿಂಗಳಲ್ಲೇ ಸಸಿಗಳನ್ನು ನೆಡುವಂಥ ಕಾರ್ಯ ಇದೆಲ್ಲ ಆಗುತ್ತೆ ನಮ್ಮಲ್ಲಿ. ಜೂನ್ ತಿಂಗಳನ್ನು ನಮ್ಮಲ್ಲಿ ಮಳೆಗಾಲದ ಪ್ರಾರಂಭ ಯುಗ ಅಂತ ಕರಿತೀವಿ. ಸೊ ಈ ವರ್ಷ ಸ್ವಲ್ಪ ಮಳೆಯಲ್ಲಿ ಭಾರಿ ಕೊರತೆ ಆಗಿದೆ, ಇದೆಲ್ಲ ಗೊತ್ತಿರುವಂಥ ವಿಚಾರ. ಮಳೆಗಾಲದಲ್ಲಿ ನಡೆದೆ ಯಾವಾಗ ನೆಡ್ತೀರಿ? ಮೇಯಿಂದ ಏನ್ ಮಾಡ್ತಾ ಇದ್ರಿ ನೀವು? ಏನ್ರಿ ಮಾಡ್ತಾ ಇದ್ರಿ ಮೇಯಿಂದ? ಸ್ವಾಮಿ ನಾಲ್ಕವರು ಏನ್ ಮಾಡ್ತಾ ಇದ್ರಿ ಮೇಯಿಂದ? ಮಳೆ ವರ್ಷಕ್ಕೆ ಮಳೆ ಏನ್ ಮೇಡಮ್? ವರ್ಷಕ್ಕೆ ಮಳೆಗಾಲ ಚೇಂಜ್ ಆಗುತ್ತಾ ಮೇಡಮ್? ಜೂನ್ ತಿಂಗಳಲ್ಲಿ ಮಾನ್ಸೂನ್ ಬರುತ್ತೆ ಅನ್ನೋದು ಎಷ್ಟು ಮಿಲೇನಿಯಂಗಳಿಂದ ಫಿಕ್ಸ್ ಆಗಿದೆ ಮೇಡಮ್. ಏನ್ರಿ ನೀವು ಹುಟ್ಟಿದ ಮೇಲೆ ಏನಾದ್ರು ಡೇಟ್ ಚೇಂಜ್ ಆಗ್ತಾ ಇದೆಯಾ ಪ್ರತಿ ವರ್ಷ? ಗೊತ್ತಿರ್ಲಿಲ್ವಾ ನಿಮ್ಗೆ? ಇನ್ನೇನ್ ಕೆಲಸ ಆದ್ರೂ ಏನ್ ನಿಮ್ದು? ಸೊ ಇವತ್ತು ಅಧಿಕಾರಿಗಳಿಗೆ ಕೇಳ್ತಾರೆ, ನೀವು ಹುಟ್ಟಿದ ಮೇಲೆ ಏನಾದರೂ ಮಳೆಗಾಲ ಚೇಂಜ್ ಆಯ್ತೇನ್ರಿ ಅಧಿಕಾರಿಗಳೇ, ಏನು ಮಾತಾಡ್ತೀರಿ ಅನ್ನೋ ರೀತಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಕೃಷ್ಣ ಬೈರೇಗೌಡ ಅವರ ಇದುವರೆಗಿನ ಕಾರ್ಯಗಳನ್ನು ನೋಡ್ಕೊಂಡು ಬಂದರೆ, ಮೊದಲ ಹಂತದಲ್ಲಿ ಅಧಿಕಾರಿಗಳನ್ನೆಲ್ಲ ಸರಿದಾರಿಗೆ ತರುವ ಪ್ರಯತ್ನ, ಅದಾದ ನಂತರ ರಸ್ತೆ ಒತ್ತುವರಿ ಮತ್ತು ಎನ್ಕ್ರೋಚ್ಮೆಂಟ್ ಅಂದರೆ ಪಾದಚಾರಿ ಮಾರ್ಗದ ಎನ್ಕ್ರೋಚ್ಮೆಂಟ್ ತೆರವು, ಅದಾದ ನಂತರ ಬೀಡಾಡಿ ವಾಹನಗಳನ್ನು ಸ್ಟಿಕ್ಕರ್ ಅಂಟಿಸೋದು, ಸ್ಟಿಕ್ಕರ್ ಅಂಟಿಸಿದ ನಂತರ ಅದನ್ನು ತೆರವು ಮಾಡೋದು. ಸೊ ಹೀಗೆ ಸಾಲು ಕೆಲಸಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಎಲ್ಲರಿಗಿನ ಬಹುತೇಕ ಚುರುಕಾದ ಮಂತ್ರಿ ಅಥವಾ ಅಂತ ಕ್ಲೀನ್ ಕೃಷ್ಣ ಬೈರೇಗೌಡರು ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಮತ್ತು ಬೆಂಗಳೂರು ನಗರವನ್ನು ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಖಾಲಿ ಸೈಟ್ಗಳು ಎಲ್ಲೆಲ್ಲಿದ್ದಾವೋ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡ್ತೀವಿ, ಖಾಲಿ ಸೈಟನ್ನು ಕ್ಲೀನ್ ಮಾಡೋದಕ್ಕೆ ವಾರ್ನಿಂಗನ್ನು ಕೊಡ್ತೀವಿ. ಒಂದು ವೇಳೆ ಸೈಟ್ ಮಾಲೀಕರು ವಾರ್ನಿಂಗನ್ನು ಕೊಟ್ಟ ನಂತರವೂ ಸೈಟ್ಗಳನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ವತಃ ತಾವೇ ಅಂದರೆ BBMPನೇ ಅದನ್ನು ಕ್ಲೀನ್ ಮಾಡಿಸ್ತೀವಿ, ಕ್ಲೀನ್ ಮಾಡಿಸಿದ ಚಾರ್ಜನ್ನು ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಯಾರು ಮಾಲೀಕರು ಇರ್ತಾರೋ ಅವರು ತಲೆ ಮೇಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದು ಆದ ನಂತರ ಕೃಷ್ಣ ಬೈರೇಗೌಡ ಅವರು ಇನ್ನೊಂದು ಮಹತ್ತರ ಹೆಜ್ಜೆಯನ್ನು ತೆಗೆದುಕೊಳ್ಳುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ರಸ್ತೆ ಗುಂಡಿ ಮುಚ್ಚೋದಾಯಿತು, ಆಟೋಗಳನ್ನು ಎಲ್ಲೆಲ್ಲಂದರಲ್ಲಿ ನಿಲ್ಲಿಸದೇ ಇರೋದಾಯಿತು. ಈಗ ಖಾಸಗಿ ಬಸ್ಗಳ ಮೇಲೆ ಕೃಷ್ಣ ಬೈರೇಗೌಡ ಅವರ ಕಣ್ಣು ಬಿದ್ದಿದೆ. ನೀವು ನೋಡ್ತೀರಿ, ಮೆಜೆಸ್ಟಿಕ್ ಅಕ್ಕಪಕ್ಕ, ಸ್ಯಾಟಲೈಟ್ ಅಕ್ಕಪಕ್ಕ ಅಥವಾ KR ಮಾರುಕಟ್ಟೆಯ ಅಕ್ಕಪಕ್ಕ ಇಲ್ಲೆಲ್ಲ ಪ್ರತಿದಿನ 7:30-8 ಗಂಟೆ ರಾತ್ರಿ ಸಮಯ ಆಯಿತು ಅಂತಂದರೆ ನಿಮಗೆ ಖಾಸಗಿ ಬಸ್ಗಳು ಅದು ಯಾವ ರೀತಿ ಹಾರನ್ ಇಟ್ಟಿರ್ತಾರೋ ಗೊತ್ತಿಲ್ಲ, ಅಂತ ಹಾರನ್ಗಳು ನಿಮ್ಮ ಕಿವಿ ಮೇಲೆ ರಾಚಿಸ್ತವೆ. ಎಲ್ಲಾದರೂ ದಾಟಿ ಹೋಗಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ನಿಮಗೆ ಈ ಮೆಜೆಸ್ಟಿಕ್ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಏರಿಯಾಗಳಲ್ಲೂ ಖಾಸಗಿ ಬಸ್ಗಳೇ ತುಂಬಿರ್ತವೆ. ಈ ಮೆಜೆಸ್ಟಿಕ್ ಒಳಗೆ ಹೋಗುವಂಥ ದಾರಿಯಲ್ಲಿ KSRTC ಅಥವಾ BMTC ಬಸ್ಗಳಿಗೆ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಅಲ್ಲೇನಾದರೂ ನೀವು ಹೋಗಬೇಕು ಅಂದರೆ ಜೀವ ಕೈಯಲ್ಲಿ ಹಿಡ್ಕೊಂಡೇ ನೀವು ಆ ರಸ್ತೆ ಮೂಲಕ ಸಾಗಬೇಕು. ಇನ್ನು ಸ್ಯಾಟಲೈಟ್ ಮತ್ತು ನಮ್ಮ KR ಮಾರುಕಟ್ಟೆ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಸೊ ಈಗ ಕೃಷ್ಣ ಬೈರೇಗೌಡ ಅವರ ಕಣ್ಣು ಖಾಸಗಿ ಬಸ್ಗಳ ಮೇಲೆ ನಿಂತಿದೆ. ಖಾಸಗಿ ಬಸ್ಗಳನ್ನು ಎಲ್ಲೆಂದರಲ್ಲಿ ನಿಲ್ಸಕ್ಕೆ ಬಿಡಲ್ಲ. ಈ ಖಾಸಗಿ ಬಸ್ನವರು ಇಡೀ ಬೆಂಗಳೂರಿನಾದ್ಯಂತ ರಾತ್ರಿ ಸಮಯದಲ್ಲಿ ಟ್ರಾಫಿಕ್ಕನ್ನು ಉಂಟು ಮಾಡ್ತಾರೆ. ಬೆಳಗ್ಗೆನೂ ಕೂಡ ಟ್ರಾಫಿಕ್ ಇವರಿಂದನೇ ಆಗುತ್ತೆ. ಎಲ್ಲೋ ನಿಂತ್ಕೊಂಡು ಲಗೇಜ್ ಇಳಿಸೋದಕ್ಕೆ ಶುರು ಮಾಡ್ತಾರೆ. ಅದು ಗಂಟೆಗಟ್ಟಲೆ ಒಂದು ಬಸ್ಸು ಬೆಂಗಳೂರಲ್ಲಿ ಒಂದು ಬೈಕ್ ಅಡ್ಡ ಬಂತು ಅಂದರೆ ಎಷ್ಟೋ ಸರಿ, ಒಂದು ಗುಂಡಿ ಆಯಿತು ಅಂದರೆ ಎಷ್ಟೋ ದೂರ ಟ್ರಾಫಿಕ್ ಆಗುತ್ತೆ. ಇನ್ನು ಇಂತಿಂಥ ದೊಡ್ಡ ಬಸ್ಗಳನ್ನು ನಿಲ್ಲಿಸಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಡೀ ಬೆಂಗಳೂರಲ್ಲಿ ಟ್ರಾಫಿಕ್ ಅಕ್ಕಪಕ್ಕ ಸಿಗ್ನಲಿಂದ ಹಿಂದೆ ಮುಂದೆ 500 ಮೀಟರ್ ದೂರದಲ್ಲಿ ಎಲ್ಲೂ ಕೂಡ ಬಸ್ ನಿಲ್ಲಬಾರದು ಅನ್ನೋ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರಂತೆ. ಸೊ BBMP ಅಥವಾ GBAದ ಮುಂದಿನ ಕಾರ್ಯಾಚರಣೆ ಈ ಖಾಸಗಿ ಬಸ್ಗಳದ್ದಾಗಿರುತ್ತೆ ಅಂತ ಹೇಳಿಕೊಟ್ಟಿದ್ದೀನಿ. ಈಗ ಈ ಒಂದೊಂದೇ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಕೃಷ್ಣ ಬೈರೇಗೌಡರು ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ಗಳನ್ನು ಎಲ್ಲೆಂದರಲ್ಲಿ ಯಶವಂತಪುರ ಅಥವಾ ಗೊರಗುಂಟೆಪಾಳ್ಯ ಈ ಭಾಗದಲ್ಲಿ ಎಲ್ಲೆಂದರಲ್ಲಿ ಸಿಗ್ನಲ್ ಅಕ್ಕಪಕ್ಕ ಅಥವಾ ರಸ್ತೆ ಬದಿಯಲ್ಲಿ ನಿಲ್ಲಿಸ್ಕೊಳ್ಳೋಕೆ ಹಾಗಿಲ್ಲ.
ಇದಕ್ಕೆ ನಿರ್ದಿಷ್ಟವಾದ ಜಾಗಗಳಿರ್ತವೆ, ಆ ಜಾಗಗಳನ್ನು ಗುರುತಿಸಬೇಕು. ಎಲ್ಲಂದರಲ್ಲಿ ನಿಲ್ಲಿಸ್ಕೊಂಡು ಟ್ರಾಫಿಕನ್ನು ಉಂಟು ಮಾಡಬಾರ್ದು. ಈಗ ಒಂದು ಬಸ್ಸು ಕೆಲವೇ ಸೆಕೆಂಡ್ಗಳಲ್ಲಿ ನಾವು ಟ್ರಾಫಿಕ್ ಮೂವ್ ಆಗಬೇಕಾಗಿರುತ್ತೆ, 30 ಸೆಕೆಂಡೋ 40 ಸೆಕೆಂಡೋ ತೋರಿಸ್ತಾ ಇರುತ್ತೆ. ಆದರೆ ಬಸ್ ನಿಂತಿರೋದ್ರಿಂದ ಎಷ್ಟೋ ಸಾರಿ ವಾಹನ ಸವಾರರಿಗೆ, ಬೈಕ್ ಸವಾರಿಗೆ, ಆಟೋ ಸವಾರರಿಗೆ, ಕಾರು ನಲ್ಲಿ ಹೋಗ್ತಕ್ಕಂಥವ್ರಿಗೆ, ಬೆಂಗಳೂರಿನಲ್ಲಿ ನಿಗದಿತ ಸಮಯಕ್ಕೆ ಕೆಲಸಕ್ಕೆ ರೀಚ್ ಆಗೋದಕ್ಕೇ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಬಿಡಾಡಿ ವಾಹನಗಳ ಎತ್ತುವಳಿ ಆಗ್ತಾ ಇದೆ. ಅವ್ರನ್ನ ಎತ್ಕೊಂಡು ಬೇರೆ ಕಡೆ ಟೋಯಿಂಗ್ ಮಾಡುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಚಾಲನೆ ನೀಡಿದ್ದಾರೆ. ಇನ್ನು ಮುಂದಿನ ಕಾರ್ಯಾಚರಣೆ ಖಾಸಗಿ ಬಸ್ಗಳದ್ದು. ಖಾಸಗಿ ಬಸ್ ಮಾಲೀಕರು ಈಗ ಹುಷಾರಾಗಿರಬೇಕು, ಎಲ್ಲೆಂದರಲ್ಲಿ ನಿಲ್ಲಿಸಬಾರ್ದು, ಮಾರ್ಗಸೂಚಿಯನ್ನು ಫಾಲೋ ಮಾಡಬೇಕು. ಒಂದು ವೇಳೆ ಫಾಲೋ ಮಾಡಿಲ್ಲ ಅಂತ ಅಂದರೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನೋ ಸೂಚನೆಯನ್ನು BBMP ಹಿರಿಯ ಅಧಿಕಾರಿಗಳಿಗೆ ಈ ಸೂಚನೆ ಬಂದಿದೆಯಂತೆ. BBMP ಅಥವಾ GBAನ ಈಗಿನ GBAನ ಮುಂದಿನ ಕಾರ್ಯಾಚರಣೆ ಈ ಖಾಸಗಿ ಬಸ್ಗಳ ತೆರವು ಅಥವಾ ಖಾಸಗಿ ಬಸ್ಗಳ ಮೇಲೆ ಆಪರೇಷನ್ ಕಾರ್ಯ. ಇದಕ್ಕೆ GBA ಈಗ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆಯಂತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.